ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ತುಂಬ ಜನಗಳಿಗೆ ಧರ್ಮಸ್ಥಳದಲ್ಲಿ ರೂಮ್ ಬುಕ್ಕಿಂಗ್ ಹೇಗೆ ಮತ್ತು ಆನ್ಲೈನ್ ಮತ್ತು ಆಫ್ಲೈನ್ ಯಾವ ಥರ ರೂಮ್ ಬುಕ್ಕಿಂಗ್ ಮಾಡೋದು ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಮತ್ತು ತುಂಬ ಜನ ಟ್ರಾವೆಲ್ ಮಾಡಬೇಕಾದ್ರೆ ಅವ್ರ ಫ್ಯಾಮಿಲಿ ಅಥವಾ ಫ್ರೆಂಡ್ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಜನಗಳಿಗೆ ಯಾವ ಥರ ದರ್ಶನ ಮತ್ತು ಅನ್ನಪ್ರಸಾದ ಮತ್ತು ಯಾವ ರೂಮ್ಗಳು ಅವೈಲೇಬಲ್ ಇದ್ದಾವೆ, ಎಷ್ಟೊತ್ತಿಗೆ ಹೋದರೆ ರೂಮ್ಗಳು ಸಿಗ್ತವೆ, ಮತ್ತು ಅಲ್ಲಿ ಹೋದ್ಮೇಲೂ ನೀವು ಯಾವ ಥರ ಸರ್ಚ್ ಮಾಡಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ನಾನು ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಒಂದು 2-3 ವೀಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ, ಅಲ್ಲೂ ತುಂಬ ಕಮೆಂಟ್ಸ್ಗಳು ಬಂದಿದ್ದು. ಹಾಗಾಗಿ ಡೀಟೇಲಾಗಿ ಒಂದು ಬರೆದುಬಿಟ್ಟು ಅದು ಯಾವ ಥರ ಹೇಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಕ್ಷಕರೇ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಮತ್ತು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ವೀಕ್ಷಕರೇ, ಪ್ಲೀಸ್ ಎಲ್ಲರೂ ಇದಕ್ಕೆ ಸಂದೀಪಕ್ಕೆ ಚೆನ್ನೇಗೌಡ ಅಂತ ಅಲ್ಲಿ ಕೆಳಗಡೆ ನಿಮಗೆ ವಿಡಿಯೋ ಕೆಳಗಡೆ ಬರ್ತಾ ಇರುತ್ತೆ, ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಡಿ ವೀಕ್ಷಕರೇ. ಓಕೆ, ಈಗ ಎಲ್ಲರಿಗೂ ಹೇಗೆ ಧರ್ಮಸ್ಥಳದಲ್ಲಿ ರೂಮ್ ಬುಕ್ಕಿಂಗ್ ಯಾವ ಥರ ಆನ್ಲೈನು ಆಫ್ಲೈನು ಯಾವ ಥರ ರೂಮ್ ಬುಕ್ಕಿಂಗ್ ಮಾಡ್ಬೋದು, ಬೆಸ್ಟ್ ಟೈಮ್ ವಿಸಿಟು ನೋಡಿ. ನಾನಿಲ್ಲಿ ಧರ್ಮಸ್ಥಳಕ್ಕೆ ಯಾರ್ಯಾರು ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡ್ತಿದ್ದೀರಾ, 3 ವೇಸು: ಬೆಂಗಳೂರು, ಚಿಕ್ಕಮಗಳೂರು, ಮಂಗಳೂರು. ಈಗ ನೀವು ಚಿಕ್ಕಮಗಳೂರಿಂದ ಹೋಗ್ತಿದ್ದೀರಂದರೆ ವಯಾ ಚಾರ್ಮುಡಿ ಎಷ್ಟು ಕಿಲೋಮೀಟರ್ ಆಗುತ್ತೆ, ಮಂಗಳೂರಿಂದ 74 ಕಿಲೋಮೀಟ್ರು, ಮತ್ತು ಬೆಂಗಳೂರಿಂದ ಬೆಂಗಳೂರಿಂದ 296 ಕಿಲೋಮೀಟ್ರ್, 6 ಅವರ್ಸ್ ಜರ್ನಿ. ನಿಮ್ಮ ಓನ್ ವೆಹಿಕಲ್ ಆದ್ರೂ ಬೈ ರೋಡು ಹೋಗ್ಬೋದು, ಬೈ ಏರ್ ಹೋಗ್ಬೋದು, ಬೈ ಟ್ರೈನು. ಬೈ ಏರ್ ಹೋದರೆ ಮಂಗಳೂರಿಗೆ ಹೋಗಬೇಕು, ಬೈ ಟ್ರೈನ್ ಹೋದರೆ ಬಂಟ್ವಾಳದಲ್ಲಿ ಇಳ್ಕೊಂಡು ಹೋಗ್ಬೋದು, ಅಥವಾ ಬೈ ರೋಡ್ ಹೋದರೆ ಡೈರೆಕ್ಟಾಗಿ ಹೋಗ್ಬೋದು. ಮತ್ತು ಸಕಲೇಶ್ಪುರ ವಯಾ ಬೆಂಗಳೂರು, ಹಾಸನ, ಸಕಲೇಶ್ಪುರ, ದೆನ್ ಧರ್ಮಸ್ಥಳ ಹೋಗ್ಬೋದು. ಇಲ್ಲಾಂದರೆ ಈ ಟೈಪ್ ಬಂದು ಹೋದರೆ ನೀವು ಹಾಸನ, ಬೇಲೂರು, ಮೂಡಿಗೆರೆ, ದೆನ್ ಚಾರ್ಮುಡಿ ಟು ಧರ್ಮಸ್ಥಳ. ಇದು ಸ್ವಲ್ಪ ಲೆಂತಿ ಆಗುತ್ತೆ, ಒಂದು 20-30 ಕಿಲೋಮೀಟರ್ ಇದಾಗುತ್ತೆ. ನೀವು ಈ ಥರ ಹೋಗೋದ್ರೆ ಶಿರಾಡಿ, ಇಲ್ಲಿ ಇದ್ರ ಮೇಲೆ ಹೋದರೆ ಧರ್ಮಸ್ಥಳ ನಿಯರ್ ಆಗುತ್ತೆ ವೀಕ್ಷಕರೇ. ಬೈ ಏರ್ ಯಾರು ಬರ್ತಿದ್ದೀರಾ ಅಂದರೆ ಮಂಗಳೂರಿಗೆ ಹೋಗಿ ಮಂಗಳೂರಿಂದ 74 ಕಿಲೋಮೀಟ್ರ್ ವಾಪಸ್ ಬರಬೇಕು ವೀಕ್ಷಕರೇ. ಇದೊಂದು ನಿಮಗೆ ಒಂದು ತಿಳಿಸ್ಕೊಡೋಣ ಅಂತ. ಬೆಸ್ಟ್ ಟೈಮು ನೀವು ಥಿಂಕ್ ಮಾಡ್ಕೊಳ್ಳಿ. ಲೆಸ್ ಕ್ರೌಡ್ ಇರೋದು ಜೂನ್ ಟು ಅಕ್ಟೋಬರು, ರೈನಿ ಸೀಸನ್ ಇದ್ದಾಗ ತುಂಬ ಲೆಸ್ ಕ್ರೌಡ್ ಇರುತ್ತೆ. ನೀವು ಈಸಿಯಾಗಿ ತುಂಬ ಚೆನ್ನಾಗಿ ಮಂಜುನಾಥ ಸ್ವಾಮಿ ಟೆಂಪಲ್ ದರ್ಶನ ಅಂತ ಮಾಡ್ಕೊಂಡು ಬರ್ಬೋದು. ಮತ್ತು ಮೋರ್ ಕ್ರೌಡು ಡಿಸೆಂಬರ್ ಟು ಮಾರ್ಚ್ ತುಂಬ ಹಾಲಿಡೇ ವೀಕ್ಸ್ ಇರೋದ್ರಿಂದ ಡಿಸೆಂಬರು ಜನವರಿಲಿ ಸ್ವಲ್ಪ ಹೆವಿ ಕ್ರೌಡು. ಮತ್ತು ಮಾರ್ಚಲ್ಲಿ ಏನಕ್ಕೆ ಅಂದರೆ ಮಹಾಶಿವರಾತ್ರಿ ಇರ್ತಾವಲ್ಲ, ಆ ವೀಕು ತುಂಬ ಕ್ರೌಡ್ ಇರುತ್ತೆ. ಮತ್ತು ಮೇ ಟೈಮಲ್ಲೂ ಏನಕ್ಕೆ ಅಂದರೆ ಪೀಪಲ್ಗೆಲ್ಲ ಹಾಲಿಡೇ ಇರುತ್ತೆ, ಆ ಟೈಮ್ ತುಂಬ ಜನ ಟೆಂಪಲಿಗೆ ವಿಸಿಟ್ ಮಾಡ್ತಾರೆ, ಅವಾಗ ಕ್ರೌಡೆಡ್ ಇರುತ್ತೆ. ಅಷ್ಟು ಬಿಟ್ಟರೆ ನೀವು ಜೂನಿಂದ ನೀವು ಅಕ್ಟೋಬರ್ ನವಂಬರ್ ತನಕ ಹೆಚ್ಚು ಕ್ರೌಡ್ ಇರೋಲ್ಲ. ಆ ಟೈಮಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಳಿ ತುಂಬ ಜನ ಹೋಗೋದಾದರೆ. ಈಗ ನೀವು ಡಿಸೆಂಬರ್ ಟು ಮಾರ್ಚ್ ಈಗ ಏನಾದ್ರು ಹೋಗ್ತಿದ್ದೀರಾ ಅಂದರೆ ನೋಡ್ಕೊಳ್ಳಿ, ಬಿಫೋರ್ ರೂಮ್ ಎಲ್ಲ ಹೇಗೆ ಬುಕ್ ಮಾಡೋದು ಅಂತ ಪ್ರತಿಯೊಂದು ತೋರಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಫಸ್ಟು ನೀವು ಅಲ್ಲಿ ಹೋದಾಗ ಪೂಜಾ ಟೈಮಿಂಗ್ಸ್ ತಿಳ್ಕೊಳ್ಳಿ. ಮಾರ್ನಿಂಗ್ 6:30 ಸ್ಟಾರ್ಟ್ ಆಗುತ್ತೆ, ಈವ್ನಿಂಗ್ 5 PM ಇಂದಲೂ ಇರುತ್ತೆ. ಹಾಗಾಗಿ ನೀವು 6:30 ಹೋಗೋರು ಎಷ್ಟು ಗಂಟೆಗಾದ್ರು ಮೊದಲು ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ದರ್ಶನ ಟೈಮಿಂಗ್ಸ್ ಗೊತ್ತಾದ ತಕ್ಷಣ ನಿಮಗೆ ಅನ್ನಪ್ರಸಾದ ಟೈಮಿಂಗ್ ಮಾರ್ನಿಂಗ್ ಇರಲ್ಲ. 11 AM ಟು ಮತ್ತು 2:45 ಟೈಮ್ ಲಂಚು ಮತ್ತು ನಿಮಗೆ ಡಿನ್ನರು ಅನ್ನಪ್ರಸಾದಂ, ಫ್ರೀ ಅನ್ನಪ್ರಸಾದಂ ಧರ್ಮಸ್ಥಳದಲ್ಲಿ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಮಾರ್ನಿಂಗ್ ನೀವು ಹೋದರೆ ಬ್ರೇಕ್ಫಾಸ್ಟ್ ನೀವು ಮಾಡಿಕೊಂಡು ಫಸ್ಟು ನೀವು ರೂಮ್ಗಳನ್ನ ಇದು ಮಾಡ್ಕೋಬೇಕು. ನೀವು ಏನಾದ್ರು ಆನ್ಲೈನಲ್ಲಿ ನೀವೇನಾದ್ರು ಬುಕ್ ಮಾಡಬೇಕು ರೂಮು ಅಂದರೆ ಇಲ್ಲಿ ನೋಡಿ, ನಾನು ಹಾಕಿದ್ದೀನಿ www.sridharmasthala.org. ಇದು ಆನ್ಲೈನ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಇಲ್ಲಿ ಯಾವ ರೂಮ್ಗಳು ಅವೈಲೇಬಲ್ ಇರ್ತವೆ ಅಂದರೆ ಸಾಕೇತು, ಗಂಗೋತ್ರಿ, ಗಾಯತ್ರಿ, ರಜತಾದ್ರಿ, ಸಹ್ಯಾದ್ರಿ ಮತ್ತು ನೇತ್ರಾವತಿ, ಈ 6 ಗೆಸ್ಟ್ ಹೌಸಸ್ಸು ನಿಮಗೆ ಮಾತ್ರ ಅಲ್ಲಿ ಅವೈಲಬಿಲಿಟಿ ಇರುತ್ತೆ ಬುಕ್ ಮಾಡೋಕ್ಕೆ. ಅಲ್ಲೂ ಎಲ್ಲ ರೂಮ್ಗಳು ಅವೈಲಬಿಲಿಟಿ ಇರಲ್ಲ, ಲಿಮಿಟೆಡ್ ರೂಮ್ಗಳನ್ನ ಆನ್ಲೈನಲ್ಲಿ ಕೊಟ್ಟಿರ್ತಾರೆ. ಬಟ್ ತುಂಬ ಜನ ನೀವು ಸೇಫು ಬುಕ್ ಮಾಡ್ಕೊಂಡು ಹೋಗೋದಂದರೆ ನಾವು ಹೋದಾಗ ನಮಗೆ ರೂಮ್ಗಳು ಸಿಕ್ಕಿರಲ್ಲ ಅಲ್ಲಿ ಹೋದ್ಮೇಲೆ. ಬಟ್ ಅಲ್ಲಿ ಹೋಗಿ ನಾವು ಮಾರ್ನಿಂಗ್ ಆದಮೇಲೆ ಹೋಗಿ ನಾವು ಅಲ್ಲಿ ಬುಕ್ ಚೆಕ್ ಮಾಡಿದಾಗ ತುಂಬ ಜನ ಚೆಕ್ಔಟ್ ಆಗ್ತಿರ್ತಾರೆ. ಈಗ ನೀವೇನು ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ಯಾರು ನೀವು ಮಾರ್ನಿಂಗ್ ಹೋದಾಗ ನೈಟ್ ಟೈಮ್ ಹೋದರೆ ಮಾರ್ನಿಂಗ್ ತನಕ ವೆಯ್ಟ್ ಮಾಡಿ. ಯಾಕೆಂದರೆ ಚೆಕ್ಔಟು 7 to 8 o'clock, 8 PM-ಗೆ 8 AM-ಗೆ ಚೆಕ್ಔಟ್ ತುಂಬ ಜನ ಇರ್ತಾರೆ. ಹಾಗಾಗಿ ನಿಮಗೆ ರೂಮ್ಗಳು 7 to 7 ಆದಮೇಲೆ ತುಂಬ ರೂಮ್ಗಳು ಸಿಗ್ತವೆ. ಮಿಡ್ ನೈಟಲ್ಲಿ ಹೋದರೆ ನೀವೇನು ಮಾಡಿ ಅಂದರೆ ಅಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಈಗ ಟೆಂಪಲ್ ಹತ್ರ ಹೋದ ತಕ್ಷಣ ಮಿಡ್ ನೈಟಲ್ಲಿ ಟೈಮಿಂಗ್ಸ್ ಎಲ್ಲ ನಿಮಗೆ ಗೊತ್ತಾಯಿತು, ಅನ್ನಪ್ರಸಾದ ಎಲ್ಲ ಗೊತ್ತಾಯಿತು. ಅಲ್ಲಿ ಹೋದ ತಕ್ಷಣ ಇವು ಫ್ರೀ ರೂಮ್ಸ್ ಇರ್ತವೆ, ಇದಿರ್ತವೆ 50 rupees. ನಿಮಗೆ ಇಲ್ಲೆಲ್ಲ ಹೋದರೆ ಹಾಲ್ಗಳಲ್ಲಿ ಪ್ರತಿಯೊಂದು ಹಾಲ್ಗಳಲ್ಲೂ ನಿಮಗೆ ಮಲ್ಕೊಳಕ್ಕೆ ಚಾಪೆ ಎಲ್ಲ ಪ್ರತಿಯೊಂದು ಕೊಡ್ತಾರೆ. ಮತ್ತು ಅಟ್ಯಾಚ್ ಬಾತ್ರೂಮ್ಸ್, ನಾಟ್ ಅಟ್ಯಾಚು, ಕಾಮನ್ ಬಾತ್ರೂಮ್ಸ್ ಎಲ್ಲ ಇರ್ತವೆ. ಅಲ್ಲಿ ಹೋಗಿ ಮಲ್ಕೊಳ್ಳಿ. 7-8 o'clock ಆದಮೇಲೆ ನಿಮಗೆ ಹೋಗಿ ರೂಮ್ ಚೆಕ್ ಮಾಡಿ ನಿಮಗೆ ರೂಮ್ಸು ಅವೈಲೇಬಲ್ ಸಿಗ್ತವೆ ವೀಕ್ಷಕರೇ. 24 hours ಇರುತ್ತೆ. ಆರಾಮ್ಸೆ ನೀವು ಫ್ರೆಶ್ ಅಪ್ ಆಗಿ ಎಲ್ಲ ಇದು ಮಾಡ್ಬೋದು. ಮತ್ತು ನೀವೇನಾದರೂ ಕ್ಲೀನಾಗಿ ಡೈರೆಕ್ಟಾಗಿ ಇಲ್ಲೇ ಬುಕ್ ಮಾಡ್ತೀವಿ ಅಂದರೆ ಬುಕ್ ಮಾಡೋಕ್ಕೆ ನೋಡಿ, ಬುಕ್ ಮಾಡ್ಕೋಬೇಕಾದ್ರೆ ಗಂಗೋತ್ರಿಲಿ ನಿಮಗೆ 400 rupees ಸಿಗುತ್ತೆ. ಮತ್ತು ಸಾಕೇತಲ್ಲೂ ಅಷ್ಟೇ ನಿಮಗೆ 300, 400, 1000 ಆ ಥರ ಸಿಗುತ್ತವೆ. ಮತ್ತು ಗಾಯತ್ರಿಲೂ ಅಷ್ಟೇ ನಿಮಗೆ 300, 500 ಬುಕ್ ಮಾಡೋಕ್ಕೆ ಸಿಗುತ್ತೆ. ಮಿನಿಮಮ್ 300 ವೀಕ್ಷಕರೇ ಬುಕ್ಕಿಂಗ್ ಪ್ರೊಸೆಸಲ್ಲಿ. ಅದರದ್ದು ನಾನು ನೋಡಿರೋ ಪ್ರಕಾರ 400, ಬಟ್ ಒಂದರ ಯಾವುದ್ರಲ್ಲೂ ಸಾಕೇತಲ್ಲಿ ಯಾವ್ದಾದ್ರು 300 rupees ಸಿಗುತ್ತೆ. ರಜತಾದ್ರಿ ಸಹ್ಯಾದ್ರಿ 600 ರೂಮ್. ರಜತಾದ್ರಿ ನಾನು ಸ್ಟೇ ಆಗಿರೋದು ರಜತಾದ್ರಿ ಸಹ್ಯಾದ್ರಿಲಿ ಗೊತ್ತಿರೋದ್ರಿಂದ
ಈ 600 ರೂಮ್ಸು ಬೆಸ್ಟ್ 4 ಪೀಪಲ್ ಹೋಗ್ತಾ ಇದ್ದೀರಾ ಅಂದರೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ, 24 ಅವರ್ಸು ಹಾಟ್ ವಾಟರ್ ಇರುತ್ತೆ ನಿಮಗೆ, ಮತ್ತು ರೂಮ್ಸ್ ಚೆಕ್ಔಟು 24 ಅವರ್ಸ್ ಇರೋದ್ರಿಂದ ಪ್ರತಿಯೊಂದು ಇದನ್ನು ಬುಕ್ ಮಾಡ್ಕೊಂಡು ಹೋಗೋದು ಬೆಸ್ಟು. ಮತ್ತು ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ, ನೇತ್ರಾವತಿ ಇವೆಲ್ಲ AC ರೂಮ್ಸು, ಸನ್ನಿಧಿ ಇವೆಲ್ಲ VIP ರೂಮ್ಸು. ಇವನ್ನ ನೀವು ಪ್ಲ್ಯಾನ್ ಮಾಡೋದಾದ್ರೆ ಇವನು ಬುಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಜಾಸ್ತಿ ಇನ್ಫಾರ್ಮೇಷನ್ ಇದು ಶೇರ್ ಮಾಡಲ್ಲ, ಇವೆಲ್ಲ ಶೇರ್ ಮಾಡ್ತೀನಿ ನಾನು. ಆನ್ಲೈನಿಗೆ ಹೋಗ್ಬಿಟ್ಟು ಇಲ್ಲ ಬುಕ್ಕಿಂಗ್ ಪ್ರೊಸೆಸ್ ಈಸಿಯರು, ಬೇಕೇ ಬೇಕು ಸ್ಟೆಪ್ಸು ಅಂದರೆ ನನ್ನ ಚಾನಲಿಗೆ ಹೋಗ್ಬಿಟ್ಟು ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಹೇಗೆ ಬುಕ್ ಮಾಡೋದು ಮತ್ತು ಹೇಗೆ SMS ಎಲ್ಲ ಬರುತ್ತೆ ಎಲ್ಲ ತೋರಿಸಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಇದನ್ನು ನೋಡ್ಬೋದು. ಈಗ ನೀವು 50 ರೂಪೀಸು 100 ರೂಪೀಸು ಅಂದರೆ ಫ್ರೀ ರೂಮ್ಸಿಗೆ ಹೋಗೋದಾದ್ರೆ ಆಲ್ರೆಡಿ ಕಾವೇರಿ, ಗಂಗಾ, ಗೋದಾವರಿ, ನರ್ಮದ ಇವೆಲ್ಲ ಓಲ್ಡ್ ಗೆಸ್ಟ್ ಹೌಸಸ್ಗಳು ನೀವು ಎಂಟ್ರಿ ಕೊಟ್ಟ ತಕ್ಷಣ, ಬಸ್ಸಿಂದ ಎಂಟ್ರಿ ಕೊಟ್ಟ ತಕ್ಷಣ ಇವೆಲ್ಲ ಸಿಗ್ತವೆ. ಈ ರೂಮ್ಗಳು ಬೇಕು ಅಂದರೆ ಎನ್ಕ್ವೈರಿ ಆಫೀಸಿಗೆ ಹೋಗಿ ಇನ್ ಪರ್ಸನ್ ಹೋಗಿ ನೀವು ವಿಸಿಟ್ ಮಾಡಿ ಅಲ್ಲಿ ಕೇಳಬೇಕು. ಬಟ್ ಇವೆಲ್ಲ ತುಂಬ ಜನಕ್ಕೆ ಸಿಗಲ್ಲ ಆ್ಯಕ್ಚುಲಿ, ಬಟ್ ಅಷ್ಟು ಚೆನ್ನಾಗೂ ಇಲ್ಲ ರೂಮ್ಗಳು. ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಫ್ರೀ ರೂಮ್ಸಿಗೆ. ಈ 50-100 ರೂಮ್ಸ್ಗಳು ನೋಡಿ, ವೈಶಾಲಿ, ಶರಾವತಿ, ಸಾಕೇತು, ಗಂಗೋತ್ರಿ ಇದೆಯಲ್ಲ, ಇವು 100 ರೂಪೀಸ್ಗೆ ನಿಮಗೆ ರೂಮ್ಗಳು ಸಿಗ್ತವೆ. ನೀವು ಟ್ರೈ ಮಾಡಿದರೆ ವೈಶಾಲಿ ಮತ್ತು ಶರಾವತಿಯಲ್ಲಿ ಟ್ರೈ ಮಾಡಿ. ಏನಕ್ಕೆ ಅಂದರೆ ತುಂಬ ರೂಮ್ಸ್ಗಳಿರೋದು ವೈಶಾಲಿ ಮತ್ತು ಶರಾವತಿಲಿ. ಇಲ್ಲಿ ವೈಶಾಲಿ ನಿಮಗೆ ಹಾಟ್ ವಾಟರ್ ಸಿಗುತ್ತೆ, ಶರಾವತಿಲೆಲ್ಲ ಸಿಗಲ್ಲ. ಸಾಕೇತಲ್ಲೂ ಹಾಟ್ ವಾಟರ್ ಸಿಗುತ್ತೆ. ಸಾಕೇತಲ್ಲಿ ಏನು ಗೊತ್ತಾ, 100-100 ಇಲ್ಲೆಲ್ಲ ಒಂಥರ ತುಂಬ ದೊಡ್ಡ ಬಿಗ್ ರೂಮ್ಗಳು, ಒಂದು 7 ಜನ. ಈಗ ನಿಮಗೆ 1000 ರೂಪಾಯಿ ತೊಗೊಂಡ್ರೆ ಒಂದು 15 ಜನ 30 ಜನ ಆ ಥರ ಕೂರ್ಬೋದು. ಒಂದು 400 ಪೀಪಲ್ ತೊಗೊಂಡ್ರೆ ಒಂದು 7 to 10 ಪೀಪಲ್ಲು. ಈಗ 300 ತೊಗೊಂಡ್ರು ಅದು ಒಂದು 4-5 ಪೀಪಲ್. ಈಗ 100 ರೂಪೀಸ್ ತೊಗೊಂಡ್ರು ಅದರಲ್ಲೂ 4-5 ಜನ ಆ ಥರ ತೊಗೊಬೋದು. ಬಟ್ ಇಲ್ಲೆಲ್ಲ ಅಟ್ಯಾಚ್ ಬಾತ್ರೂಮ್ ಇರಲ್ಲ, ನಿಮಗೆ ಕಾಮನ್ ಬಾತ್ರೂಮ್ ಇರುತ್ತೆ. ಬಟ್ ಕಾಮನ್ ಹಾಟ್ ವಾಟ್ರೂ ಕೊಡ್ತಾರೆ. ಬಟ್ ನಿಮಗೆ ಶರಾವತಿ ಮತ್ತು ವೈಶಾಲಿ ಬಂದ್ಬಿಟ್ಟು 50 ರೂಪೀಸ್ 100 ರೂಪೀಸ್ಗೆ ನಿಮಗೆ ರೂಮ್ಗಳು ಸಿಗ್ತವೆ. ನಿಮ್ಗೆ ವೈಶಾಲಿ ನಿಮಗೆ ಹಾಟ್ ವಾಟರ್ ಸಿಗುತ್ತೆ, ಶರಾವತಿಲಿ ಹಾಟ್ ವಾಟರ್ ಸಿಗಲ್ಲ. ಇದಕ್ಕೆ ಕಾಮನ್ ಬಾತ್ರೂಮ್ಸ್ ಇರಲ್ಲ ವೀಕ್ಷಕರೇ. ಈ 50 ರೂಪೀಸ್ ಶರಾವತಿಗೆ ಕಾಮನ್ ಬಾತ್ರೂಮ್ ಇದೆ. ವೈಶಾಲಿ ನಿಮಗೆ 100 to 700 ರೂಪೀಸ್ ಎಲ್ಲ ನೀವು ರೂಮ್ ತೊಗೊಂಡ್ರೆ ನಿಮಗೆ ಅಟ್ಯಾಚ್ ಬಾತ್ರೂಮ್ಸು ಕೊಟ್ಟಿರ್ತಾರೆ. ಮತ್ತು ಪ್ರತಿಯೊಂದಕ್ಕೂ 100 ರೂಪೀಸ್ ಡಿಪಾಸಿಟ್ ಇಟ್ಟಿರಬೇಕು. ಮತ್ತು ಹೋಗ್ಬೇಕಾದ್ರೆ ನಿಮಗೆ ವಾಪಸ್ ಕೊಡ್ತಾರೆ. ನೀವು ಟ್ರೈ ಮಾಡೋದಾದ್ರೆ ಯಾವತ್ತು ಇವೆಲ್ಲ ರೂಮ್ಗಳು ವೈಶಾಲಿ, ಶರಾವತಿ, ಸಾಕೇತು, ಗಾಯತ್ರಿ ಇವೆಲ್ಲ ನಿಮಗೆ ದೇವಸ್ಥಾನದಿಂದ 200 to 300 ಮೀಟ್ರ್ ಒಳಗಡೆ ಬರ್ತವೆ. ಎಲ್ಲ 0.5 ಕಿಲೋಮೀಟ್ರ್ ಒಳಗಡೆ ಬರೋದ್ರಿಂದ ಇವೆಲ್ಲ ನಿಮಗೆ ಟೆಂಪಲ್ನಿಂದ ರೈಟ್ ಸೈಡಲ್ಲಿ ಬರ್ತವೆ. ರಜತಾದ್ರಿ ಮತ್ತು ಸಹ್ಯಾದ್ರಿ ನಿಮಗೆ ಟೆಂಪಲಿಂದ ಲೆಫ್ಟ್ ಸೈಡು 1.5 ಅದು 1 ಕಿಲೋಮೀಟ್ರು ನ್ಯೂ KSRTC ಬಸ್ ಸ್ಟ್ಯಾಂಡ್ ಅಂತ ಕೇಳಿದರೆ ಅಲ್ಲಿ ನಿಮಗೆ ಸಿಗುತ್ತೆ. ಇದು ಟೆಂಪಲಿಂದ 1.2 ಕಿಲೋಮೀಟ್ರು ರಜತಾದ್ರಿ, ಸಹ್ಯಾದ್ರಿ. ನಿಮಗೆ ರೂಮ್ಸ್ ಬೇಕೇ ಬೇಕು ಅವೈಲಬಿಲಿಟಿ. ಮಿಡ್ ನೈಟಲ್ಲಿ ಹೋದ್ರು ಅಂದರೆ ಡೈರೆಕ್ಟಾಗಿ ನೀವು ರಜತಾದ್ರಿ, ಸಹ್ಯಾದ್ರಿಗೆ ಹೋಗಿ 3-4 ಜನ ಹೋಗ್ತಾ ಇದ್ದೀರಾ ಅಂದರೆ ಬಿಕಾಸ್ 600 ರೂಪಾಯಿ ನೀವು ರೂಮ್ ಅವೈಲಬಿಲಿಟಿ ಸಿಗುತ್ತೆ. ಇಲ್ಲ ನೀವು 50 ರೂಪೀಸ್ 100 ರೂಪೀಸಿಗೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಮಾರ್ನಿಂಗ್ ತನಕ ವೈಶಾಲಿ ಮತ್ತು ಶರಾವತಿ ಅಥವಾ ಸಾಕೇತಲ್ಲಿ ವೆಯ್ಟ್ ಮಾಡಿ ನಿಮಗೆ ಪಕ್ಕಾ ರೂಮ್ಗಳು 7 o'clock ಮೇಲೆ ಸಿಗ್ತವೆ. ಬಟ್ ಮೋರ್ ಕ್ರೌಡೆಡ್ ಇದ್ದಾಗ ನಿಮಗೆ ರೂಮ್ಗಳು ಸಿಗಲ್ಲ. ಮೇಕ್ ಶೋರ್ ದಟ್ ನೀವು ಅಲ್ಲೇ ಹಾಲ್ಗಳಲ್ಲಿ ಮಲ್ಕೊಬೇಕಾಗುತ್ತೆ. ಮತ್ತು ಎಲ್ಲ ಕಾಮನ್ ಬಾತ್ರೂಮ್ಸ್ ಇರೋದ್ರಿಂದ ಏನು ಇಶ್ಯೂಸ್ ಬರಲ್ಲ. ಅಲ್ಲಿ ಪ್ರತಿಯೊಂದು ನಿಮಗೆ ಇದಾಗುತ್ತೆ. ಈಗ ಅದೇ ನೀವು ಲೆಸ್ ಕ್ರೌಡೆಡ್ ಇದ್ದಾಗ ಆರಾಮ್ಸಾಗಿ ನಿಮಗೆ ವೈಶಾಲಿ, ಶರಾವತಿ 100 ರೂಪೀಸ್ 50 ರೂಪೀಸ್ 100 ರೂಪೀಸಲ್ಲಿ ನೀವು ರೂಮು ತೊಗೊಂಡು ದರ್ಶನ ಮುಗಿಸ್ಕೊಂಡು ವಾಪಸ್ಸು ಅಲ್ಲೆಲ್ಲ ಪ್ಲೇಸ್ನೆಲ್ಲ ನೋಡಿಕೊಂಡು ವಾಪಸ್ಸು ಬರ್ಬೋದು ವೀಕ್ಷಕರೇ. ಹಾಗಾಗಿ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ನು ಇಲ್ಲಿ ಹೇಳಿದ್ದೀನಿ. ಈಗ ಯಾವುದ್ಯಾವುದು ನಿಮಗೆ 50 ರೂಪೀಸ್, ಯಾವುದೋ 300, 500, 1000 ರೂಪೀಸು, ಯಾವುದು AC ಇಲ್ಲೆಲ್ಲ ರಜತಾದ್ರಿ, ಗಾಯತ್ರಿ 1500 ಎಲ್ಲ AC ಬರುತ್ತೆ. ನಿಮಗೆ AC ರೂಮ್ ಬೇಕಾದರೂ ಬುಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಗಂಗೋತ್ರಿಲಿ ನಿಮಗೆ 400 ರೂಪೀಸ್ ಇವೆಲ್ಲ ನಾನ್ AC ಮತ್ತು 300 to 400 ರೂಪೀಸಲ್ಲಿ ಸಿಗುತ್ತೆ. ಇಲ್ಲಿ ಗಂಗೋತ್ರಿ ಮತ್ತು ಗಾಯತ್ರಿ ತುಂಬ ಲಿಮಿಟೆಡ್ ರೂಮ್ಸು, ಅಲ್ಲಿಗೆ ಹೋಗೋ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ. ಬುಕ್ ಮಾಡ್ಕೊಳ್ಳೋದಿದ್ರೆ ಮಾತ್ರ ಗಂಗೋತ್ರಿ, ಗಾಯತ್ರಿಗೆ ಹೋಗಿ. ಇಲ್ಲಾಂದರೆ ಡೈರೆಕ್ಟಾಗಿ ವೈಶಾಲಿ, ಶರಾವತಿ, ಸಾಕೇತ್ ಅಷ್ಟು ಚೆನ್ನಾಗಿದೆ. ಇವೆರಡು ಓಲ್ಡ್ ವೈಶಾಲಿ, ಶರಾವತಿ. ಬಟ್ ಸಾಕೇತ್ ನ್ಯೂ ಅನ್ನು ಚೆನ್ನಾಗಿದೆ ರೂಮ್ಸು. ನಾವು ಅಲ್ಲಿ ಹಾಲಲ್ಲಿ ಮಾರ್ನಿಂಗ್ ತನಕ ಮಲ್ಕೊಂಡು ಒಂದು 6 o'clock ಆಮೇಲೆ ಹೋಗಿ ರಜತಾದ್ರಿ, ಸಹ್ಯಾದ್ರಿ ಬುಕ್ ಮಾಡ್ಕೊಂಡಿದ್ದು. ಹಾಗಾಗಿ ಅದನ್ನೆಲ್ಲ ಫುಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ರೂಮ್ಗಳಿಗೆ ನೀವು ಮಾಹಿತಿ ಬೇಕು ಅಂದರೆ ಎನ್ಕ್ವೈರಿ ಆಫೀಸು, ನೀವು ಬಸ್ ಇಳಿದ ತಕ್ಷಣ ಎನ್ಕ್ವೈರಿ ಆಫೀಸಿಗೆ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡ್ಕೊಂಡ ತಕ್ಷಣ ನಿಮಗೆ ರೂಮ್ಸ್ ಎಲ್ಲ ಅವೈಲಬಿಲಿಟಿ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನೆಲ್ಲ ಶೇರ್ ಮಾಡಿದ್ದೀನಿ. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ನಾನು ಕಮೆಂಟ್ ಮಾಡಿ ನಾನೆಲ್ಲ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ನಿಮಗೇನೇ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಈ ವಿಡಿಯೋದ ಮೇಲೆ ಏನಾದ್ರು ಇದ್ರೂ ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಎಲ್ಲರ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.